ಎಲ್ಲ ಗೃಹಲಕ್ಷ್ಮಿಯರಿಗೂ ನನ್ನ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನ್ನಡ ಅಪ್ಡೇಟ್ಸ್. ವೀಕ್ಷಕರೇ, ಈ ಹಿಂದಿನ ವಿಡಿಯೋದಲ್ಲಿ ನಿಮಗೆಲ್ಲ ಈಗಾಗಲೇ ತಿಳಿಸಿರೋ ಹಾಗೆ ಇವತ್ತು ಒಂದು ಹೊಸ ಸುದಿನದ ದಿನ ಬಂದೇ ಬಿಟ್ಟಿದೆ. ಅದೇನಪ್ಪ ಅಂದರೆ, ಇವತ್ತು ಅಥವಾ ನಾಳೆ ಸಂಜೆ ಅಷ್ಟರಲ್ಲಿ ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ 20, 21, 22ನೇ ಕಂತಿನ ಹಣ ರಿಲೀಸ್ ಆಗ್ತಾ ಇದೆ. ಹೌದು ವೀಕ್ಷಕರೇ, ನೀವು ಕೇಳ್ತಾ ಇರೋದು ನಿಜ. ಇದಂತೂ ಎಲ್ಲ ಗೃಹಲಕ್ಷ್ಮಿಯರಿಗೆ ಒಂದು ಸಿಹಿ ಸುದ್ದಿನಿ ಅಂತ ಹೇಳ್ಬೋದು. ಈಗ ಮೇನ್ ವಿಚಾರಕ್ಕೆ ಬರೋದಾದರೆ, ನೀವು ಈಗಾಗಲೇ ತಿಳಿಸಿರೋ ಹಾಗೆ 21ನೇ ತಾರೀಕಿಂದ 25ನೇ ತಾರೀಕುವರೆಗೂ ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ ಈ 20, 21, 22 3 ಕಂತಿನ ಹಣ ಯಾರಿಗೆಲ್ಲ ಪೆಂಡಿಂಗ್ ಇರುತ್ತೋ ಅವ್ರಿಗೆ ಈ 25ನೇ ತಾರೀಕಷ್ಟರಲ್ಲಿ ರಿಲೀಸ್ ಆಗುತ್ತೆ ಅಂತ ಹೇಳಿದೆ. ಈಗ ಆ ಮಾತಿನಂತೆ ಈಗಾಗಲೇ ಆಲ್ಮೋಸ್ಟ್ ಎಲ್ಲರಿಗೂ 20, 21ನೇ ಕಂತಿನ ಹಣ ತಲುಪಿದೆ. ನಾಳೆ ಸಂಜೆ ಅಷ್ಟರಲ್ಲಿ 22ನೇ ಕಂತಿನ ಹಣ ಕೂಡ ತಲುಪಿಸ್ತಾ ಇದ್ದೀವಿ ಅಂತ ಇಲ್ಲಿ ಖುದ್ದಾಗಿ CM ಸಿದ್ದರಾಮಯ್ಯರವರೇ ಹೇಳಿದ್ದಾರೆ. ಈ ವಿಷಯದ ಬಗ್ಗೆ ನಾನು ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಮೊದಲೇ ಬಾರಿಗೆ ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಈಗ ಮೇನ್ ವಿಚಾರಕ್ಕೆ ಬರೋದಾದರೆ, ಈಗಾಗಲೇ ನಿಮಗೆಲ್ಲ ತಿಳಿದಿರೋ ಹಾಗೆ 21ನೇ ತಾರೀಕಿಂದ ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ 20, 21, 22ನೇ ಕಂತಿನ ಹಣ ಟೋಟಲ್ ಆಗಿ 6,000 ರೂಪಾಯಿ ರಿಲೀಸ್ ಆಗ್ತಾ ಇತ್ತು. ಅದು ಎಲ್ಲಿವರೆಗೂ ರಿಲೀಸ್ ಆಗುತ್ತೆ ಅಂದರೆ 25ನೇ ತಾರೀಕಿನ ಒಳಗಡೆ ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ ರಿಲೀಸ್ ಆಗುತ್ತೆ ಅಂತ ಇಲ್ಲಿ ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಚಿವರಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಈ ರಾಜ್ಯದ CM ಆಗಿರುವ CM ಸಿದ್ದರಾಮಯ್ಯ ಅವರು ಹಾಗೂ ಉಪಮಂತ್ರಿ ಆಗಿರುವ DK ಶಿವಕುಮಾರ್ ಅವರು ಹೇಳಿದರು. ಆ ಮಾತಿನಂತೆ ಈಗಾಗಲೇ ಆಲ್ಮೋಸ್ಟ್ 90% ಜನರಿಗೆ 20ನೇ ಕಂತಿನ ಹಣ ತಲುಪಿದೆ. ಇನ್ನು ಆಲ್ಮೋಸ್ಟ್ 70% ಜನರಿಗೆ ಈ 21ನೇ ಕಂತಿನ ಹಣ ತಲುಪಿದೆ. 22ನೇ ಕಂತಿನ ಕೇವಲ 20% ಜನರಿಗೆ ತಲುಪಿದೆ. ಅವ್ರಿಗೂ ಕೂಡ ನಾಳೆ ಸಂಜೆ ಅಷ್ಟರಲ್ಲಿ 22ನೇ ಕಂತಿನ ಹಣ ಕೂಡ ತಲುಪಿಸೋ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ. ಇಲ್ಲಿ ಮಾಧ್ಯಮಗಳ ವರದಿ ಪ್ರಕಾರನೂ ಕೂಡ ಅಪ್ಡೇಟ್ಸ್ ಬಂದಿರೋದ್ರಿಂದ ಈ ವಿಷಯದಲ್ಲಿ ಯಾವುದೇ ರೀತಿಯ ಡೌಟ್ ಬೇಡ ಅಂತ ಇಲ್ಲಿ ಖುದ್ದಾಗಿ CM ಸಿದ್ದರಾಮಯ್ಯರವರೇ ಹೇಳಿದ್ದಾರೆ. ಇನ್ನೇನು ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ 20, 21, 22ನೇ ಕಂತಿನ ಹಣ ತಲುಪೋ ಸಮಯ ಬಂದೇ ಬಿಟ್ಟಿದೆ. ಯಾರಿಗೆಲ್ಲ ಈ 3 ಕಂತಿನ ಹಣದಲ್ಲಿ 1 ಕಂತಿನ ಹಣ ಕೂಡ ತಲುಪಿಲ್ವೋ ಅವರು ದಯವಿಟ್ಟು ಅವರ ಬ್ಯಾಂಕ್ ಖಾತೆಗಳಿಗೆ ಹೋಗಿ ಒಂದ್ಸರಿ ಅವ್ರ ಬ್ಯಾಂಕ್ ಖಾತೆಗಳನ್ನ ವೆರಿಫೈ ಮಾಡೋದು ಒಳ್ಳೆಯದು ಅನಿಸುತ್ತೆ. ಯಾಕಂದರೆ ಈಗ ಬ್ಯಾಂಕ್ ಖಾತೆಗಳು ಆಧಾರ್ ಕಾರ್ಡ್ ಲಿಂಕ್ ಆಗದಿಲ್ದಿರೋದ್ರಿಂದ ಯಾವ ಖಾತೆಗಳಿಗೂ ಈ ಹಣ ಅನ್ನೋದು ಜಮಾ ಆಗ್ತಾ ಇಲ್ಲ. ಸೊ ಇದು ಗೌರ್ಮೆಂಟ್ನ ಫಾಲ್ಟ್ ಆಗೋಕ್ಕೆ ಸಾಧ್ಯ ಇಲ್ಲ, ಇದು ನಿಮ್ಮ ಫಾಲ್ಟ್ ಆಗಿರುತ್ತೆ. ಸೊ ನಿಮ್ಮ ಖಾತೆಗಳಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಅಂತ ಹೋಗಿ ಒಂದ್ಸರಿ ವೆರಿಫೈ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಈ ಕಂತಿನ ಹಣ ನಾಳೆ ಅಷ್ಟರಲ್ಲಿ ಬರೋದು ಸ್ಟಾಪ್ ಆಗುತ್ತೆ. ಸೊ ನೀವು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂದರೆ ಮತ್ತೆ ಈ ಹಣನ ಅವರು ಇಶ್ಯೂ ಮಾಡಲ್ಲ. ಸೊ ಆದಷ್ಟು ಬೇಗ ಇವತ್ತು ಸಂಜೆ ಅಷ್ಟರಲ್ಲಿ ಅಥವಾ ನಾಳೆ ಬೆಳಿಗ್ಗೆನೇ ನಿಮ್ಮ ಖಾತೆಗಳಿಗೆ ಹೋಗಿ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಲಿಂಕ್ ಆಗಿದೆಯಾ ಅಂತ ವೆರಿಫೈ ಮಾಡ್ಕೊಳ್ಳಿ. ಇನ್ನೇನು ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ ಈ 20, 21, 22ನೇ ಕಂತಿನ ಹಣ ತಲುಪೋ ಸಮಯ ಬಂದೇ ಬಿಟ್ಟಿದೆ. ಟೋಟಲ್ ಆಗಿ 6,000 ರೂಪಾಯಿ ನಿಮ್ಮ ಖಾತೆಗಳಿಗೆ ಜಮಾ ಆಗಲಿದೆ. ಇದೇ ರೀತಿ ಗೃಹಲಕ್ಷ್ಮಿಯ ಲೇಟೆಸ್ಟ್ ಹಾಗೂ ಯೂಸ್ಫುಲ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು ಆಲ್.